ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟೈಟ್ಲು ನೋಡಿ ಕೆಲವರಿಗೆ ಏನಪ್ಪ ಹಿಂಗೆ ಅಂತ ಅನ್ಸಿರ್ಬೋದು. ಹೌದು, ಗಣಪತಿ ಹಬ್ಬದ ಜೊತೆ ಮಾರ್ಕೆಟ್ ಕೂಡ ಒಂದು ಸಲ ಮುಳುಗು ಹಾಕಿದೆ ಇವತ್ತು ಅಂತ ಹೇಳ್ಬೋದು. ಹಾಗಾಗಿ ಇದು ಕೂಡ ವಿಸರ್ಜನೆಗೆ ಹೋದಂಗೆ ಕಾಣಿಸ್ತಾ ಇದೆ. ಸೊ ನೋಡಿ, ಬುಧವಾರ ಮಾರ್ಕೆಟು ನಮ್ಗೆ ಮಾತ್ರ ರಜೆ ಇರುತ್ತೆ, ಬೇರೆಯವ್ರದ್ದು ಯಾವುದೂ ರಜೆ ಇರೋದಿಲ್ಲ. ರಿಸ್ಕ್ ಬೇಡ, ಕ್ಯಾರಿ ಮಾಡೋದು ಬೇಡ ಅಂತ ನಾವು ಮಾತಾಡ್ಕೊಂಡು ಹೋಗಿದ್ವಿ. ಕೆಲವರಿಗೆ ಯಾರಾದರೂ ಪೊಸಿಷನ್ ಇದ್ದಿದ್ರೆ, ಇನ್ಕ್ಲೂಡಿಂಗ್ ನಂದು ಪೊಸಿಷನ್ ಇತ್ತು, ನಿಮಗೆ ಹೇಳಿದ್ದೆ. ಬುಧವಾರ ನಾವು ಕ್ಲೋಸ್ ಮಾಡ್ಕೊಂಡು ಮಂಗಳವಾರನೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅನ್ಸಿರುತ್ತೆ ಇವತ್ತು ಸುಮಾರು ಜನಕ್ಕೆ, ಅಯ್ಯೋ ಓಪನಿಂಗಲ್ಲಿ 200 ಪಾಯಿಂಟ್ ಬಂದುಬಿಡ್ತಲ್ಲ, ಇವತ್ತು ಪೊಸಿಷನ್ ಕ್ಯಾರಿ ಮಾಡ್ಬೋದಿತ್ತಲ್ಲ ಅಂತ. ಬಟ್ ಇಲ್ಲ, ರೂಲ್ಸ್ ಅಂದರೆ ರೂಲ್ಸು. ಯಾಕೆಂದರೆ ಗ್ಲೋಬಲ್ ಸೆಂಟಿಮೆಂಟ್ ಏನು ಬೇಕಾದ್ರೂ ಬರಬೇಕು, ತುಂಬ ನ್ಯೂಸ್ ಡ್ರಿವನ್ ಮಾರ್ಕೆಟ್ ಆಗಿದೆ ಅಲ್ವಾ, ಹಾಗಾಗಿ ಕ್ಯಾರಿ ಮಾಡ್ದಲೇ ಇದ್ದಿದ್ದೆ ಒಳ್ಳೆಯದು. ಇವತ್ತು ಇಂಟ್ರಾಡೇನಲ್ಲಿ ಸ್ವಲ್ಪ ಕಷ್ಟ ಇತ್ತು ಕ್ಯಾರಿ ಮಾಡೋದಕ್ಕೆ ನಿಮಗೆ, ಅಂದರೆ ಇಮಿಡಿಯೇಟಾಗಿ ಪೊಸಿಷನ್ ತೊಗೊಳ್ತಾ ಇರಲಿಲ್ಲ. ಆದರೆ ಒಳ್ಳೆ ಟ್ರೇಡು ಕೂಡ ಇತ್ತು ಇವತ್ತು ಇಂಟ್ರಾಡೇನಲ್ಲಿ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅಕ್ರಾಸ್ ದ ಸೆಕ್ಟರ್ ಸೆಲ್ಲಿಂಗ್ ಬಂದಿದೆ ಇವತ್ತು. ಶ್ರೀರಾಮ್ ಫೈನಾನ್ಸಲ್ಲಿ 3.88% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಟಾಪ್ ಗೇನರ್ ಅಂದರೆ ಟೈಟನ್ ಅಂತ ಕಾಣಿಸುತ್ತೆ. 1-2 ವಾರದಿಂದ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಟೈಟನಲ್ಲಿ, ತಿರ್ಗಾ 3600 ಲೆವೆಲ್ಗೆ ಬಂದಿದೆ. ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಂಡಿಗೋ ಕಣ್ಣಿಗೆ ರಾಸ್ತಾ ಇದೆ ಅಲ್ವಾ, ಅಷ್ಟು ದೊಡ್ಡ ಒಂದು ಟರ್ನ್ ಓವರ್ ಆಗಿದೆ ಇಂಡಿಗೋದಲ್ಲಿ. ಸೊ 5% ಕರೆಕ್ಷನ್ ಬಂದಿದೆ. ಏನಾದರೂ ಸ್ಪೆಸಿಫಿಕ್ ನ್ಯೂಸ್ ಬಂದಿದೆಯಾ ಅಂತ ನಾನು ಚೆಕ್ ಮಾಡೋಕ್ಕಾಗಿಲ್ಲ. ಸೊ ಯಾರಾದರೂ ನೋಡಿದರೆ ದಯವಿಟ್ಟು ಚೆಕ್ ಮಾಡಿ, ಇಲ್ಲ ಅಂದರೆ ನಾನು ನಾಳೆ ತಿಳಿಸ್ತೀನಿ ಇಂಡಿಗೋದಲ್ಲಿ ಏನಾಗಿದೆ ಅಂತ. ಸೊ ಇಲ್ಲಾಂದರೆ ಬೆಸ್ಟ್ ಅಂದರೆ ನೀವು ಟ್ರೇಡಿಂಗ್ ವ್ಯೂನಲ್ಲಿ ಯಾರಾದರೂ ಇದ್ದರೆ, ಅಂದರೆ ಏನು ಸ್ಟಾಕ್ ಸ್ಪೆಸಿಫಿಕ್ ಅಂತಲ್ಲ, ಬಟ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಇಂಡಿಗೋದಲ್ಲಿ ಅಥವಾ ಯಾವುದೇ ಒಂದು ಸ್ಟಾಕಲ್ಲಿ ನೀವು ಓಪನ್ ಮಾಡಿದ್ರೆ ಅಲ್ಲಿ ಕೆಲವೊಂದು ನ್ಯೂಸ್ ಸೆಗ್ಮೆಂಟ್ ಅಂತ ಇರುತ್ತೆ ನೋಡಿ. ಇವಾಗ ಒಂದು ಆಲ್ ಟೈಮ್ ಹೈಯಲ್ಲಿತ್ತು 6200. ಆಲ್ ಟೈಮ್ ಹೈಯಿಂದ ಒಂದು ದೊಡ್ಡದಾಗಿ ಇವಾಗ ಬಂದಿದೆ. ಯಾವ ಒಂದು ಬಸ್ ಸ್ಟ್ಯಾಂಡ್ ಇತ್ತೋ ಆ ಬಸ್ ಸ್ಟ್ಯಾಂಡ್ನ ಮುರ್ಕೊಂಡು ಕೆಳಗಡೆ ಬಂದಿದೆ. ಹೇಗೇನು ಲರ್ನಿಂಗ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ, ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಗಿಲ್ಲ ನಾವು. ಸೊ ಇಲ್ಲಿ ನೋಡ್ತಾ ಬರೋದಾದರೆ US ಟ್ಯಾರಿಫಿಂದು ಏನೋ ಒಂದು ಇವಾಗ ಇಂಪ್ಯಾಕ್ಟ್ ಬರ್ತಾ ಇದೆ, ಅದು ಕೂಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಂಡಿಗೋಗೆ ಸ್ಪೆಸಿಫಿಕ್ಕಾಗಿ ಏನಾದರೂ ಬಂದಿದೆಯಾ ಅಂತ ಇಲ್ಲಿ ಏನೋ ಅಂತ ಒಂದು ನ್ಯೂಸು ಬಂದಂಗಿಲ್ಲ. ಅಂದರೆ ಒಂದೊಂದ್ಸಲ ಏನಾಗಿರುತ್ತೆ, ಸ್ಟಾಕ್ ಸ್ಪೆಸಿಫಿಕ್ಕಾಗಿ ನ್ಯೂಸ್ ಕೊಟ್ಟಿರ್ತಾರೆ, ಒಂದೊಂದ್ಸಲ ಒಂದು ಡೀಟೇಲ್ ಸಮ್ಮರಿ ಇರುತ್ತೆ, ಅದರಲ್ಲಿ ಇಂಡಿಗೋದು ಏನಿದೆ ಅಂತ ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿ, ನೀವು ನೋಡ್ತಾ ಬರೋದಾದರೆ ಸ್ಟಾಕ್ ಸ್ಪೆಸಿಫಿಕಲ್ಲಿ 5% ಡೌನ್ ಆಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಏನಾಗಿದೆ ಏನು ಕತೆ ಅಂತ ಇಲ್ಲಿ ಕೊಟ್ಟಿಲ್ಲ. ಸೊ ನಾನು ನೋಡ್ಬಿಟ್ಟು ಹೇಳ್ತೀನಿ ಇಂಡಿಗೋದಲ್ಲಿ ಏನಾಯಿತು, ಏನಾದರೂ ಸ್ಪೆಸಿಫಿಕ್ ನ್ಯೂಸ್ ಕಾರಣದಿಂದಾಗಿ ಏನಾದರೂ ಡಿಕ್ಲೈನ್ ಆಗಿದೆಯಾ ಏನು ಕತೆ ಅಂತ. ಸೊ ರಿಪೋರ್ಟ್ಸ್ ಆಫ್ ಕೋ-ಫೌಂಡರ್ಸ್ ಡಿಸ್ಕೌಂಟೆಡ್ ಸ್ಟೇಕ್ ಸೇಲ್ ನೋಡಿ ಬಂದಿದೆ. ಯಾರೋ ಒಬ್ಬರು ಕೋ-ಫೌಂಡರು ಅಂದರೆ ಕಂಪನಿಯ ಪ್ರಮೋಟರು ಡಿಸ್ಕೌಂಟ್ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. 5813 ರೂಪಾಯಿ ಮಾಡ್ತಾ ಇದ್ದಾರೆ 6200 ಇದ್ದಾಗ ಅಂದಾಗ ಆಟೋಮೆಟಿಕ್ಕಾಗಿ ಪ್ರೈಸ್ ಅವ್ರು ಎಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ ಅಂತ ಮಾರ್ಕೆಟಲ್ಲಿ. ಅದಕ್ಕೆ ನೆಗೆಟಿವ್ ಸೆಂಟಿಮೆಂಟ್ ಬಿಡಿ. ನೋಡಿ, ಈ ಥರ ಸಿಗುತ್ತೆ ನ್ಯೂಸ್ಗಳು, ಇಲ್ಲೇ ಸಿಗುತ್ತೆ, ಸ್ವಲ್ಪ ನೋಡಿ ಹುಡುಕಿ ಮಾಡಬೇಕು. ಸೊ ಇಂಡಿಗೋ ತುಂಬ ಒಂದು ಮೇಲ್ಗಡೆ ಹೋಗ್ತಾ ಇತ್ತು. 100 ಡೇ ಮೂವಿಂಗ್ ಅವರೇಜ್ ಅಂದರೆ 5600 ಲೆವೆಲ್ ಇದೆ. ನೋಡೋಣ ಅದೇನು ಮಾಡುತ್ತೆ ಅಂತ. ಬಟ್ ಹೇಗೆ ಸ್ಟಾಕ್ ಸ್ಪೆಸಿಫಿಕ್ ಅಂತ ಮಾತಾಡೋಂಗಿಲ್ಲ. ದೊಡ್ಡ ವಾಲ್ಯೂಮ್ ಬಂದಾಗ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಹೋಪ್ಫುಲಿ ಅದನ್ನ ಮಾಡ್ತಾ ಇರ್ತೀರಾ ಅಂತ ಅನ್ಕೋತೀನಿ. ಸೊ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಂಡಿಗೋ ಟಾಪ್ ಲೂಸರ್ ಆಗಿದೆ. ಸೊ ಟಾಪ್ ಗೇನರ್ ಅಂತ ಹುಡ್ಕೋದಾದ್ರೆ ಯಾವುದು, ಇವತ್ತು ನಿಫ್ಟಿ ನೆಕ್ಸ್ಟ್ 50 ತುಂಬ ನೀರಸವಾದಂಥ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಇವತ್ತು. ಯಾವುದು ಅಂತ ಹುಡ್ಕೋದು, ಐ ಥಿಂಕ್ ಅದಾನಿ ಪವರೇ ಅಂತ ಕಾಣಿಸುತ್ತೆ. 0.48% ಅಪ್ ಮೌಂಟ್ ಬಂದಿದೆ. ಎಸ್, ಅದಾನಿ ಪವರೇ ನನಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇರೋದು. ಆಚೆ ಆಗಿರ್ಬೋದು, ಯಾಕಂದರೆ ಇವತ್ತು ಹುಡ್ಕೋದು ತುಂಬ ಕಷ್ಟ ಇದೆ, ಎಲ್ಲ ಮೈನಸ್ ಎಲ್ಲ ಇದೆ. ಬಹುಶಃ ಅದಾನಿ ಪವರೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ. ಸೊ REC, PFC, ಚೋಳಮಂಡಲಂ ಫೈನಾನ್ಸ್ ಸ್ಟಾಕ್ಗಳೆಲ್ಲ ಇವಾಗ ಧೂಳಾಗಿ ಕೆಳಗಡೆ ಬಿದ್ದಿದೆ. ಸೊ ಇದನ್ನ ಮಾತಾಡಿದ್ವಿ. HDFC ಬ್ಯಾಂಕಿಂದು ಬೋನಸ್ ಇಶ್ಯೂ ಆದಾಗಲೇ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಏನು ಕತೆ, ಏನು ಮುಂದೆ ಯಾವ ರೀತಿಯಾಗಿ ಔಟ್ಲುಕ್ ಇರ್ಬೋದು ಅಂತ. ಆ ರೀತಿಯಾಗಿ ನಿಫ್ಟಿನಲ್ಲಿ ಸ್ಪೆಸಿಫಿಕ್ಕಾಗಿ ಅಂತ ನಾವು ಮಾತಾಡ್ತಾ ಹೋಗೋದಾದರೆ, ಸೊ ಮಂಗಳವಾರ ರಜೆಗೆ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನು ಹೇಳಿದ್ವಿ, ಯಾವ ಗ್ಯಾಪ್ ಅಂತಿತ್ತೋ, ಏನೋ ಒಂದು ಫಿಲ್ ಮಾಡಬೇಕು ಅಂತಿತ್ತೋ ಅದನ್ನ ಮಾರ್ಕೆಟ್ ಮಾಡಾಗಿದೆ. ಈಗ 2 ಪಾಸಿಬಿಲಿಟಿ ಇದೆ. ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗಿ ಇಲ್ಲಿ ಸಪೋರ್ಟ್ ಇದೆ ಹಿಂದಿದ್ದೆ ಅಂತ ಅಂದರೆ, ಇಲ್ಲಿಂದ ಇವಾಗ ವಾಪಸ್ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಬೋರಿಂಗ್ ಎಕ್ಸ್ಪೈರಿ ಆಗಿ ಮಂತ್ಲಿ ಎಕ್ಸ್ಪೈರಿ ಮುಗಿಬೋದು. ಇಫ್ ನಾಟ್ ರಿವರ್ಸಲ್ ಆಗಲಿಲ್ಲ ಅಂದ್ರೂ ಕೂಡ ಆಲ್ರೆಡಿ ಫಾಲ್ ಆಗಿರೋದ್ರಿಂದ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿ ಮುಗಿಬೋದು. ಇಲ್ಲ ಇನ್ನೂ ಇದು ದೊಡ್ಡದಾಗಿ ಕೆಳಗಡೆ ಹೋಗಿ ದಾರಿ ಇದೆ ಅಂತಂದರೆ ಅಲ್ಲಿಂದ ಫರ್ದರ್ ಕೆಳಗಡೆ ಬರ್ತಾ ಹೋಗ್ಬೋದು ಅಂತ ಮಾತಾಡಿದ್ವಿ. ಅದೇ ರೀತಿಯಾಗಿದೆ. ಎಕ್ಸಾಕ್ಟ್ 24500 ಬಾರ್ಡ್ರಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. 24500 ರೌಂಡ್ ಲೆವೆಲು, ಅದಕ್ಕೆ ಅದರದಾದಂಥ ಮರ್ಯಾದೆ ಇದ್ದೇ ಇರುತ್ತೆ. ಈಗ 24500 ಬಿಟ್ಟು ಬಂತು ಅಂದರೆ 24250ರಿಂದ 200, ಅದು 200 ಡೇ ಮೂವಿಂಗ್ ಅವರೇಜು ಕೂಡ ಅದು ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಟರೆ 24000ನೇ ನೇರವಾಗಿ ಬರ್ತಾ ಇರೋ ವೇಗ ನೋಡಿದ್ರೆ ದಬ ಅಂತ ಬರ್ತಾ ಇದೆ. ಹಾಗಾಗಿ ಮಾರ್ಕೆಟಲ್ಲಿ ವೀಕ್ನೆಸ್ ಅನ್ನೋದು ಕಟ್ಟಿಟ್ಟ ಬುಟ್ಟಿಯಾಗಿ ಕಾಣಿಸ್ತಾ ಇದೆ ಇವಾಗ. ಸೊ ಇಂಟ್ರಾಡೇನಲ್ಲಿ ಅಂತ ನೋಡ್ತಾ ಬರ್ತದೆ ಯಾವ ರೀತಿ ಇತ್ತು, ಫಸ್ಟ್ 15 ಮಿನಿಟ್ಸಲ್ಲೇ ಡಮ್ ಅಂತ ಬಿದ್ದೋಯ್ತು. ಅದಕ್ಕೆ ಯಾರಾದರೂ ಫ್ರೆಶ್ ಪೊಸಿಷನ್ ತಗೋಬೇಕು ಅಂತಿದ್ರೆ, ಅಂದರೆ 9:30 ಆದಮೇಲೆ ಸ್ವಲ್ಪ ಎಲ್ಲ ಮಾರ್ಕೆಟ್ನ ವೊಲಟಿಲಿಟಿ ಎಲ್ಲ ನಿಂತ್ಕೊಳ್ಳಿ ಅಂತ ಬಂದು ನೋಡೋದಾದರೆ ನಿಮ್ಗೆ ಏನು ಅಂತ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಇರಲಿಲ್ಲ ಇವತ್ತು. ಅಂದರೆ ಒಂದು ಕಾಂಟ್ರಿನೆಂಟ್ ಟ್ರೇಡ್ನ 24500ನೇ ಸ್ಟಾಪ್ ಲಾಸಿಗೆ ಇಟ್ಕೊಂಡು ತಗೋಬೋದಿತ್ತು. ಒಂದು 100 ಪಾಯಿಂಟ್ಸ್ಗಳ ತನಕ ಟ್ರೇಡ್ ಮಾಡ್ಬೋದಿತ್ತು. 150 ತನಕ ಹೋಯ್ತು ಅದು. ಅದಾದಮೇಲೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾಯಿತ್ತು. ಈ ಟೈಮಲ್ಲಿ OI ಸಹಾಯಕ್ಕೆ ಬಂದಿರುತ್ತೆ. OI ನೋಡ್ಕೊಂಡಿದ್ರೆ 24700 ಸ್ಟ್ರಾಂಗ್ ಆಗೇ ಇತ್ತು. ಸೊ ಅಲ್ಲಿ ಒಂದು ಪೊಸಿಷನ್ನ ತಗೋಬೋದಾಗಿತ್ತು. ಅಲ್ಲಿಂದ ಬಿಟ್ಟರು ಕೂಡ ನಾನು ಇಷ್ಟು ಕೆಳಗಡೆ ಬರುತ್ತೆ ಅಂತ ಅನ್ಕೊಂಡಿರಲಿ. ಈ ಲೆವೆಲೆಲ್ಲೋ ಬಂದಿರುತ್ತೆ. 24500 ಸಪೋರ್ಟ್ ಮೇಲೆ ಹೋಗಿದೆಯಲ್ಲ ಅನ್ಕೊಂಡಿದ್ದೆ. ಆದರೆ ಇವತ್ತು ಈ ಪಾಯಿಂಟಲ್ಲಿ ಇಲ್ಲೆಲ್ಲ ಹೋಗ್ತಿದ್ದಾಗ ನಾನು ನೆಗೆಟಿವ್ ಆಗಿ ಇರಿ, ಪಾಸಿಟಿವ್ ಆಗಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. 24600 ತನಕ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ರಿಟ್ರೇಸ್ಮೆಂಟ್ ಆಗಿ ಅಲ್ಲಿಂದ ಫರ್ದರ್ ಕೆಳಗಡೆ ಹೋಗ್ಬೋದು ಅಂತ. ಬಟ್ 24650 ಮೇಲ್ಗಡೆ ಹೋದಾಗ
ನೋಡಿ ಆಲ್ಮೋಸ್ಟ್ ಏನು ಬಂದಿತ್ತು ದಿನದ್ದು ಅಷ್ಟೊಂದು ಮೇಲ್ಗಡೆ ಹೋಗಿದೆ ಅಂದಾಗ ಮತ್ತೆ ಇಷ್ಟೇ ಮೂವ್ಮೆಂಟ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನೋಡಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್. ಈಗ ಮಾರ್ಕೆಟ್ ಆದಮೇಲೆ ನಾವು ಏನು ಬೇಕಾದ್ರೂ ಹೇಳ್ಬೋದು, ಬಟ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ನಮಗೆ 200 ಪಾಯಿಂಟ್ಗಳ ಮೂವ್ಮೆಂಟ್ ಬಂದಿದೆ. 24,700 24,500 ಜೋರಾಗಿ ಮೂವ್ಮೆಂಟ್ ಬಂದಿದೆ. 200 ಪಾಯಿಂಟ್ಸ್ಗಳ ಮೂವ್ಮೆಂಟ್ ಬಂದ್ಬಿಡ್ತು. ಅಂದರೆ ಕ್ಲಿಯರ್ ಕಟ್ಟಾಗಿ ನೆಗೆಟಿವಿಟಿ ಇದೆ ಅಂತ. ಅಂದರೆ ಬೇರೆ ದಿನ ಯಾವುದಾದ್ರು ಆಗಿದ್ದಿದ್ರೆ ಇಲ್ಲಿ ಯೋಚನೆ ಕೂಡ ಮಾಡಂಗಿರ್ತಿರಲಿಲ್ಲ ವಾಪಸ್ ಹೋಗುತ್ತೆ ಮಾರ್ಕೆಟು ಅಂತ. ಯಾಕೆ ಬೇರೆ ದಿನ ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ರಜೆ ಏನೂ ಇಲ್ಲದೆ ಕಂಟಿನ್ಯೂಸ್ ಆಗಿದ್ದಿತ್ತು, ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದೆ ಅಂದರೆ ಇನ್ನೂ ಫರ್ದರ್ ಸೆಲ್ಲಿಂಗ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ದಿನ ಏನು ಸ್ಪೆಷಲ್ ಆಗಿತ್ತು, ನಿನ್ನೆ ಮಾರ್ಕೆಟ್ ರಜೆ ಇತ್ತು, ಇವತ್ತು ಮಂತ್ಲಿ ಎಕ್ಸ್ಪೈರಿ ಜೊತೆಗೆ ಏನಾಗಿದೆ, ಇವತ್ತು 24,500 ರೌಂಡ್ ಲೆವೆಲ್ ಕೂಡ ಇದೆ ಎಕ್ಸ್ಪೈರಿ ದಿನ. ಸೊ ರೌಂಡ್ ಲೆವೆಲ್ ಇದೆ, ನಿನ್ನೆ ರಜೆ ಇತ್ತು ಅಂತ ಅಂದಾಗ ಏನಾಗಿರುತ್ತೆ, ನಿನ್ನೆ ಗ್ಲೋಬಲ್ ಮಾರ್ಕೆಟ್ ನ್ಯೂಸ್ ಎಲ್ಲ ಬಂದಿರುತ್ತೆ. ಇದಕ್ಕೆಲ್ಲ ಪೊಸಿಷನ್ಗಳನ್ನು ಪ್ರೀ ಮಾರ್ಕೆಟ್ ಟೈಮಲ್ಲೇ, ಬಿಫೋರ್ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ಸುಮಾರು ಜನ ಸೆಲ್ ಆರ್ಡರ್ಗಳನ್ನು ಇಟ್ಟು ಪೊಸಿಷನ್ನ ಆಚೆ ಮಾಡಿರ್ತಾರೆ. ಅಂದರೆ 24,600 24,700 ಸಪೋರ್ಟನ್ನು ಬಿಲ್ಡ್ ಮಾಡಿರೋರೆಲ್ಲ ಈಗ ಸಿ ಸಪೋರ್ಟಿಂಗ್ ಸಿ ಸೆಲ್ ಕಡೆಗೆ ಕನ್ವರ್ಟ್ ಆಗಿರ್ತಾರೆ, ಪಿ ಸೆಲ್ಲಿಂದ. ಸೊ ಆ ರೀತಿ ಇದ್ದಿದ್ದರಿಂದ ಏನಾಗುತ್ತೆ, ಫಸ್ಟು 1-2 ಅವರಲ್ಲೇ ದೊಡ್ಡದಾಗಿ ಒಂದು ಓಪನಿಂಗ್ ಬರ್ತಾ ಹೋಯಿತು. ಅನ್ಸಬಹುದು ನಿಮಗೆ ಆ ಥರ ಇತ್ತು ಅಂತಂದರೆ ಓಪನಿಂಗಲ್ಲೇ ಗ್ಯಾಪ್ ಡೌನ್ ಹೋಗಬೇಕಾಗಿತ್ತಲ್ಲ ಅಂತ. ಆ ಥರ ಗ್ಯಾಪ್ ಡೌನ್ ಆಗಿಲ್ಲ. ಸೊ ಪ್ರಾಬಬ್ಲಿ ಇದು ಪ್ರೀ ಮಾರ್ಕೆಟ್ ಆರ್ಡರ್ ಆಗಿಲ್ಲ. ಯಾಕೆಂದರೆ ಗ್ಯಾಪ್ ಡೌನ್ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೆ ಅಲ್ವಾ, ತುಂಬ ಗ್ಯಾಪ್ ಡೌನ್ ಆಗ್ತಿದೆ ಅಂದರೆ ಪ್ರೀ ಮಾರ್ಕೆಟಲ್ಲೇ ಸುಮಾರು ಡಿಸ್ಕೌಂಟೆಡ್ ಬೆಲೆಗೆ ಜನ ಕೇಳ್ತಾ ಇದ್ದಾರೆ ಅಂತ. ಬಟ್ ಇವತ್ತು ಓಪನಿಂಗ್ ಆದಮೇಲೆ ಕೂಡ ಸೆಲ್ಲಿಂಗ್ ಬಂದಿರೋದು ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲಿ ಕ್ಲೋಸ್ ಏನಾಗಿತ್ತು ಅಲ್ಲಿಂದಲೇ ಬರ್ತಾ ಹೋಯಿತು. ಸೊ ಸ್ಪೆಸಿಫಿಕ್ ಆಗಿ ರೀಸನ್ ಅಂತ ಹುಡುಕೋಕ್ಕಾಗೋದಿಲ್ಲ. ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ದೊಡ್ಡ ಮೂಮೆಂಟು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಅಥವಾ ಓಪನಿಂಗ್ ಬಾರಲ್ಲಿ ಈ ಥರ ಬಂತು ಅಂದರೆ ನಾವು ಏನಂತ ಎಕ್ಸ್ಪೆಕ್ಟ್ ಮಾಡಬೇಕು, ಇಡೀ ದಿನ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಇವತ್ತು ಅಷ್ಟು ಈಸಿಯಾಗಿ ಇಂಟರ್ನಲ್ ಕ್ಯಾಂಡಲ್ ಇಲ್ಲ, ಬಿಕಾಸ್ ಇವತ್ತು ಮಂತ್ಲಿ ಎಕ್ಸ್ಪೈರಿ ಅದಕ್ಕೆ ತಕ್ಕಂಥ ವಾಲಟಿಲಿಟಿ ಇದ್ದೇ ಇದೆ. ಸ್ಟಿಲ್ ಲೋ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಮಾರ್ಕೆಟು ವೀಕ್ ಆಗಿ ಕಾಣಿಸ್ತಾ ಇದೆ. 24,500 ನಾಳೆ ಸಪೋರ್ಟ್ ತಗೊಳ್ತಾ ಏನು ಅಂತ ನೋಡ್ತೋಣ. ಸಪೋರ್ಟ್ ತೊಗೊಂತ ಹೋಯ್ತು ಅಂದರೆ ಮತ್ತೆ ತಿರ್ಗಿ 24,700 ಈ ಲೆವೆಲ್ ರೆಸಿಸ್ಟೆನ್ಸೇ ಆಗಿರುತ್ತೆ. ಸೊ ಆಪ್ಷನ್ ಸೆಲ್ಲರ್ಸು ನೋಡಿ ಇವಾಗ ದಬ ಅಂತ ಬಿದ್ದಿದೆ. 25,100ರಿಂದ 24,500 ಬಿದ್ದಿದೆ. ಒಂದು ಪಾಸ್ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. 24,500 ಲೆವೆಲಲ್ಲಿ ನಾಳೆ ಈ ಒಂದು 700 ಪಾಯಿಂಟ್ಗಳ 600-700 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿರೋದ್ರಿಂದ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಕೂಡ ಕೆಳಗಡೆ ಬಂದಿತ್ತು. ಇವತ್ತು ಎಕ್ಸ್ಪೈರಿ ಇತ್ತು ಫಿನ್ ನಿಫ್ಟಿನಲ್ಲಿ. ಅದು ಕೂಡ ಒಂದು ವೀಕ್ ಸೆಂಟಿಮೆಂಟ್ನ ಮಾಡಿದೆ. 26,000 ಲೆವೆಲ್ನ ಬ್ರೇಕ್ ಮಾಡಿ ಒಳಗಡೆ ಬಂದಿದೆ. ಇವಾಗ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದು ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಮೊನ್ನೆ ಮಾತಾಡ್ಕೊಂಡಿದ್ವಿ 54,000 ನೆಕ್ಸ್ಟ್ ಸಪೋರ್ಟ್ ಇದೆ ನೋಡಿ, 1,000 ಪಾಯಿಂಟ್ ಇದೆ ಅಂತ. ಆಲ್ರೆಡಿ ಬಂದೇ ಬಿಡ್ತು 1,000, 2 ದಿನದಲ್ಲಿ 1,000 ಪಾಯಿಂಟ್. ಸೊ ಜಸ್ಟ್ ಮೊನ್ನೆ 55,000 ಇತ್ತು ಸಪೋರ್ಟ್ ತೊಗೊಂಡು. ಈಗ ನೋಡಿ 2 ದಿನದಲ್ಲಿ ಎಷ್ಟು ಜೋರಾಗಿ ಬಿದ್ದೋಗಿದೆ. ಈಗ 50 ಇಲ್ಲೇ 200 ಮೂವಿಂಗ್ ಆವರೇಜ್ ಇಲ್ಲೇ ಇದೆ. ಇವಾಗ 53,500 ಈ ಆಸ್ಪಾಸ್ ಲೆವೆಲಲ್ಲಿ ಇದೆ. ಅದು ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟಾಗಿ ಆ್ಯಕ್ಟ್ ಆಗಬೇಕು ಈ ಝೋನು. ಯಾಕೆ ಅಂತಂದರೆ ಹಿಸ್ಟಾರಿಕಲಿ ಇದು ಟೆಸ್ಟ್ ಮಾಡಿದಂಥ ಝೋನ್ಗಳು ನೋಡಿ. ಇಲ್ಲಿ ಒಂದು ಹಿಸ್ಟಾರಿಕಲಿ ಒಂದು ರೆಫರೆನ್ಸ್ ಇರುವಂಥ ಝೋನು ಈ 200 ಮೂವಿಂಗ್ ಆವರೇಜ್ ಝೋನ್ಗಳು. ಸೊ ಹಾಗಾಗಿ ಈ ಝೋನಿಗೆ ಬಂದಾಗ ಅಲ್ಲಿ 200 ಮೂವಿಂಗ್ ಆವರೇಜ್ ಟಚ್ ಆದಾಗ ಮಾರ್ಕೆಟ್ ಸಪೋರ್ಟ್ ತಗೋಬೇಕು. ಖಂಡಿತವಾಗ್ಲೂ ಇನ್ನೂ ಸ್ವಲ್ಪ ಜಾಗ ಇದೆ. ಹಾಗಾಗಿ ಏನು ಹೇಳ್ತಾ ಇದ್ದೀನಿ, ನಾಳೆ ಇಮಿಡಿಯೇಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ 2-4-5 ದಿನದಿಂದ ಡಬ ಮಾರ್ಕೆಟ್ ಬೀಳ್ತಾ ಇದೆ, ನಾಳೆ ಇಮಿಡಿಯೇಟಾಗಿ ಕೆಳಗಡೆ ಹೋಗುತ್ತೆ ಅಂತ ತಗೋಬೇಕಾ? ಇಲ್ಲ, ಅಲ್ಲಿ ಒಂದು ಸಪೋರ್ಟ್ ಬರ್ಬೋದು. ಏಕೆಂದ್ರೆ ಕಾಂಟ್ರೇಂಟ್ ಟ್ರೇಡ್ ಆಪ್ಷನ್ ಬಯರ್ಸಿಗೆ ಕಷ್ಟ ಇರ್ಬೋದು ಅದು. ಯಾಕೆಂದರೆ ನೋಡಿ 1, 2, 3, 4, 5 ದಿನದಿಂದ ಕೆಳಗಡೆ ಬೆಳೀತಾನೆ ಇದೆ. 5 ದಿನನೇ ಬಿದ್ದರೆ ಮತ್ತೆ ಕೆಳಗಡೆ ಹೋಗಬಾರ್ದು ಅಂತಲ್ಲ, ಆದರೆ ಇಂಪಾರ್ಟೆಂಟ್ ಜಾಗಕ್ಕೆ ಬರ್ತಾ ಇದೆ. ಹಾಗೆ ಅವಸರ ಮಾಡ್ಕೊಳೋದು ಬೇಕಾಗಿಲ್ಲ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಡಿಸ್ಕೌಂಟಲ್ಲಿ ಒಂದು 100-200 ಪಾಯಿಂಟ್ಗಳು ಡಿಸ್ಕೌಂಟಲ್ಲಿ ಓಪನ್ ಆಯಿತು ಅಂದರೆ ಇಮಿಡಿಯೇಟಾಗಿ ಯಾರೂ ನೆಗೆಟಿವ್ ಪೊಸಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಮಾರ್ಕೆಟು ಅಲ್ಲಿಂದ ಒಂದು ಬೌನ್ಸ್ ಆದಂತಂದರೆ ಏನು ಅಂದರೆ ತುಂಬ ಮೇಲ್ಗಡೆ ಹೋಗಬೇಕು ಅಂತೇನಿಲ್ಲ. ಸೊ ನಿನ್ನೆ ಇವತ್ತೇನಾಗಿತ್ತಲ್ಲ, ಈ ಕ್ಯಾಂಡಲ್ ಒಳಗಡೆ ಬಂದು ಕ್ಲೋಸಿಂಗ್ ಆಗುತ್ತಾರೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಆದರೂ ಆಗ್ಬೋದು. ಆಗ ಸುಮ್ಮನೆ ರಿಸ್ಕ್ ನಾಳೆ ಶುಕ್ರವಾರ ನೋಡಿ ಮತ್ತೆ ವೀಕೆಂಡಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ ಪೊಸಿಷನ್, ಆ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಅವಸರ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ದೊಡ್ಡದಾಗಿ ತೊಗೊಂಡು ಗ್ಯಾಪ್ ಡೌನ್ ಓಪನಿಂಗ್ ಆಗಿತ್ತು ಅಂದರೆ ಊದ್ಕೊಂಡು ಇರುತ್ತೆ, ತೀಟ ತುಂಬ ಜಾಸ್ತಿ ಆಗಿರುತ್ತೆ. ನೀವು ಇಮಿಡಿಯೇಟಾಗಿ ಸ್ವಲ್ಪ ರಿವರ್ಸಲ್ ಆಯಿತು ಅಂದ್ರೂ ಕೂಡ ತುಂಬ ಒಂದು ಲಾಸ್ನ ತಗೋಬೇಕಾಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ನಾಳೆ ಕೆಳಗಡೆ ಓಪನ್ ಆಯಿತು ಅಂದರೆ ನೆಗೆಟಿವ್ ಪೊಸಿಷನ್ ತೊಗೊಳಕ್ಕೆ ಬೇಕಾಗಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಒಳ್ಳೆ ಫಾಲ್ ಆಯಿತು. ಇಲ್ಲಿ ಮಧ್ಯದಲ್ಲಿ ಒಂದ್ಸಲ ಅಟೆಂಪ್ಟ್ ಮಾಡುತ್ತೇನೋ ಮತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ಬಿಟ್ಕೊಡ್ಲಿಲ್ಲ, ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಇವಾಗ ಒಂದು ವೀಕ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಲೋಯೆಸ್ಟ್ ಪಾಯಿಂಟಿಗೆ ಬಂದಿದೆ, ಸದ್ಯದಲ್ಲಿ ಇದ್ದಂಥ ಲೋಯೆಸ್ಟ್ ಪಾಯಿಂಟು. ಇದನ್ನ ಬ್ರೇಕ್ ಆಯಿತು ಅಂದರೆ 12,250 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ನೋಡಿ ಆಲ್ ಟೈಮ್ ಹೈ ಹೋಗಿತ್ತು. ಬೇರೆ ಯಾವುದು ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬ್ಯಾಂಕ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ ಇವೆಲ್ಲ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲ್ಗೆ ಹೋಗಿ ಅಲ್ಲಿಂದ ಬರ್ತಾ ಇದೆ. ಅವಸರ ಮಾಡ್ಕೊಳೋದು ಬೇಡ. ಇದು ಇಂಪಾರ್ಟೆಂಟ್ ಲೆವೆಲ್ 12,253. ಅದನ್ನ ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಕೂಡ ಕೆಳಗಡೆ ಹೋಗ್ತಾ ಹೋಗ್ಬೋದು. ಬಟ್ 12,253 ಸಪೋರ್ಟ್ ಇದೆ. ಅಲ್ಲಿ ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಸೊ ಇದನ್ನು ಬಿಟ್ಟು ಕಮೋಡಿಟಿ ಮಾರ್ಕೆಟು ನಿಮಗೆಲ್ಲ ಗೊತ್ತಿದೆ, ಜಾಸ್ತಿ ಆಗಿರುತ್ತೆ. ಇವತ್ತು ಇಂಡಿಯಾ ವಿಕ್ಸು ಗಿಫ್ಟ್ ನಿಫ್ಟಿ 24,500 ಇದೆ. ಇಂಡಿಯಾ ವಿಕ್ಸ್ ಇವತ್ತು ರೈಸ್ ಆಗಿದೆ. 13 ತನಕ ಹೋಗಿದ್ದು ವಾಪಸ್ ಲಾಸ್ಟ್ ಮೂಮೆಂಟಲ್ಲಿ ಸೆಟಲ್ ಆಗ್ತಿದೆ. ಇನ್ನೂ ಕೂಡ ಇಂಡಿಯಾ ವಿಕ್ಸು ತುಂಬ ಒಂದು ಜಾಸ್ತಿ ಮೇಲೆ ಹೋಗಿದೆ ಅಂತ ಕಾಣಿಸ್ತಾ ಇಲ್ಲ. ಕಮ್ಯುನಿಕೇಷನ್ ಚಾನಲ್ಗಳೆಲ್ಲ ಓಪನ್ ಇದೆ, ಮಾತುಕತೆ ಆಡ್ಬೋದು. ಈ ಥರ
ಥರ ಆ ಥರ ಅಂತೆಲ್ಲ ಹೇಳ್ತಾರೋದು ಸುದ್ದಿ ಬರ್ತಾ ಇದೆ. ಟ್ಯಾರಿಫಿಂದು ಈಗ 50% ಟ್ಯಾರಿಫ್ ಅಂತ ಬಿದ್ದಾಗಿದೆ. ನೋಡೋಣ ಇದಕ್ಕೆ ಯಾವ ರೀತಿಯಾಗಿ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾರೆ, ಏನೇನಾಗುತ್ತೆ ಅಂತ. ಜೊತೆಗೆ ಕ್ರೂಡಲ್ಲಿ ಒಂದು ಮತ್ತೆ 6,000 ಕಡೆಗೆ ಜಂಪ್ ಆಗುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ ನನಗೆ ಈಗ. ಯಾಕೆಂದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ವೀಕ್ನೆಸ್ ಸೆಂಟಿಮೆಂಟ್ ಬಿಟ್ಟಿತ್ತು, ಈ ಸೆಂಟಿಮೆಂಟ್ ಅಂದ್ಕೊಂಡಿದ್ವಿ, ಇಲ್ಲಿ ಬಂದಿದ್ವಿ. ಈಗ 5,600 ಅನ್ನೋದು ವೆರಿ ಡಿಸೈಡಿಂಗ್. ನಿಮ್ಗೆ ಲೈನ್ ಹಾಕ್ಬಿಟ್ಟು ಹಿಂದೆಯಿಂದನೂ ಮಾತಾಡ್ತಾ ಬಂದಿದ್ದೀವಿ. 5,600 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ. ಈಗ 5,600 ಲೆವೆಲ್ನ ಇದು ಬ್ರೇಕ್ ಆಯಿತು ಅಂದರೆ ನೋಡಿ, ಈ ಸಲ 5,800 6,000 ಲೆವೆಲ್ ತನಕ ಹೋಗೋ ಥರ ಚಾನ್ಸಸ್ ಇರುತ್ತೆ. ಸೆಪ್ಟೆಂಬರಲ್ಲಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಬುಲ್ಲಿಶ್ ಆಗಿದ್ದೀನಿ ನಾನಂತೂ ಕ್ರೂಡಲ್ಲಿ. ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ, ಕ್ರೂಡನ್ನು ದಾರಿ ಮಾಡಿಕೊಡುತ್ತೆ ಹೆಂಗೆ ಕತೆ ಅಂತ. ನ್ಯಾಚುರಲ್ ಗ್ಯಾಸು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಬುಲ್ಲಿಶ್ ಎನ್ಗಲ್ಫಿಂಗ್ನ ಮಾಡೋಕ್ಕೆ ಹೋಗ್ತಾ ಇದೆ. ಈಗ ಲಾಸ್ಟ್ ವೀಕ್ ತನಕ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ ಅಂತ ನೋಡಿ. ನ್ಯಾಚುರಲ್ ಗ್ಯಾಸಲ್ಲಿ ಇದೇ ಕಾರಣಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದಿದ್ದು. ಸಪೋರ್ಟ್ ಬರೋ ಚಾನ್ಸಸ್ ಇರುತ್ತೆ, ಕಾಂಟ್ರಾಕ್ಟ್ ಟ್ರೇಡ್ ಇದೆಲ್ಲ ನಾವು ಮಾತಾಡ್ತಾ ಹೋಗ್ಬೋದು. ಯಾಕೆಂದರೆ ಹಿಸ್ಟಾರಿಕಲಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಮಾಡಿದಂಥ ಲೆವೆಲ್ಲು ಅಲ್ಲೇ ಟೆಸ್ಟ್ ಆಗ್ತಿದೆ, ಮತ್ತೊಂದು ಆಗ್ತಿದೆ. ಅಂದರೆ ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ ಅಲ್ವಾ. ಮಾರ್ಕೆಟ್ ಸಾರಿ ಸುಮ್ಮನೆ ಒಂದು ಲೈನ್ ನಡೆದ್ರೆ ನಿಮ್ಗೆ ಅಲ್ಲಿ ಕೂತ್ಕೊತಾ ಇದೆ. ಸೊ ಹಾಗಿದ್ದಾಗ ಒಂದು ರಿಸ್ಟ್ ರಿವಾರ್ಡ್ ಕಮ್ಮಿ ಇರುತ್ತೆ. 230 ಈ ಆಸ್ಪಾಸ್ ಲೆವೆಲಲ್ಲಿ ಸಪೋರ್ಟ್ ತಗೋಬೇಕು ಅಂತ ಮಾತಾಡ್ತಾ ಇದ್ವಿ, ಅದೇ ರೀತಿ ಆಗಿದೆ. ಸೊ ಈಗ 254 ತನಕ ಹೋಗಿದೆ. ಇದು ಇನ್ನೂ ಮೊಮೆಂಟು ಕಂಟಿನ್ಯೂಷನ್ ಆಗುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಬುಲ್ಲಿಶ್ ಎನ್ಗಲ್ಫಿಂಗ್ ಈ ವೀಕನ್ನು ಇದೇ ರೀತಿ ಉಳಿಸ್ಕೊಂತು ಅಂದರೆ ರಿಮೇನ್ ಪಾಸಿಟಿವ್. ಸೆಪ್ಟೆಂಬರ್ ಯಾರಾದರೂ ಪೊಸಿಷನ್ ತೊಗೊಂಡಿದ್ದೀರಾ, ಒಳ್ಳೆ ರೌಂಡ್ ಲೆವೆಲ್ ಇದೆಲ್ಲ, ಲಿಕ್ವಿಡಿಟಿ ನೋಡ್ಕೋಬೇಕು. 250 CE ಈ ಥರ ಏನಾದ್ರು ಯಾರಾದರೂ ಇತ್ತು ಅಂತಂದರೆ ಎಂಟ್ರಿ ಆಗಿದ್ದೀರಿ ಅಂತಂದರೆ ಆ ರೀತಿಯಾಗಿ ಉಳಿಸ್ಕೊತ ಹೋಗ್ಬೋದು. ಅಫ್ಕೋರ್ಸ್ ಕಮೋಡಿಟಿ ಮಾರ್ಕೆಟು ರೆಗ್ಯುಲರ್ ಮಾರ್ಕೆಟ್ಗಿಂತ ತುಂಬ ವಾಲಟೈಲ್ ಆಗಿರುತ್ತೆ. ದಯವಿಟ್ಟು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಹೊಸದಾಗಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಗೋಲ್ಡು ಸಾರ್ವಕಾಲಿಕ ದಾಖಲೆ ಬರೆಯುವಂಥ ಕಾಣಿಸ್ತಾ ಇದೆ. ಇವತ್ತಿನ ಕ್ಲೋಸಿಂಗ್ ಆಗೋಷ್ಟೊತ್ತಿಗೆ ಯಾವುದು ಹಳೆಯ ಹೈಯೆಸ್ಟ್ ಕ್ಲೋಸಿಂಗ್ ಇರೋದು ಅಂದರೆ 24 ಕ್ಯಾರೆಟ್ ಗೋಲ್ಡು 1,01,798 ರೂಪಾಯಿ ಕ್ಲೋಸಿಂಗ್ ಡೇಟಾ ನಾನು ಹೇಳ್ತಾ ಇರೋದು, ಅದು ಹೈಯೆಸ್ಟು. ಇವತ್ತು 1,01,710 ಸರಿಸುಮಾರು 60-70 ಪಾಯಿಂಟ್ ಅಲ್ಲೇ ನಡೀತಾ ಇದೆ. ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು ಅಂದರೆ ಸಾರ್ವಕಾಲಿಕ ದಾಖಲೆ ಗೋಲ್ಡ್ ಇದ್ದು 100 ಡೇ ಮೂವಿಂಗ್ ಆ್ಯಾವ್ರೇಜನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಅಷ್ಟು ಬುಲಿಶ್ ಆಗಿದೆ. ಇದರಿಂದನೇ ಅರ್ಥ ಮಾಡ್ಕೋಬೇಕು ನಾವು ಮಾರ್ಕೆಟ್ನಲ್ಲಿ ಏನೇ ಪಾಸಿಟಿವಿಟಿ ಅಂತ ಬಂದ್ರೂ ಕೂಡ ಗೋಲ್ಡ್ನ ಹೆಡ್ಜನ್ನು ಬಿಟ್ಕೊಡ್ತಾ ಇಲ್ಲ, ಅಂದರೆ ಎಲ್ಲ ಜನ ನೆಗೆಟಿವ್ ಆಗೇ ಇದ್ದಾರೆ ಅಂತ. ಸೇಮ್ ವಿತ್ ಸಿಲ್ವರ್ ಆಲ್ರೆಡಿ ಆಲ್ ಟೈಮ್ ಹೈನ ಮಾಡಿಬಿಟ್ಟಿದೆ. ಈಗ 1,17,000 ನೋಡಿ, ಏಪ್ರಿಲ್ ಟೈಮಲ್ಲಿ 80,000 88,000ಕ್ಕೆ ಬಂದಿತ್ತು ಒಂದ್ಸಲ. ಹಾಗೆ ಯಾರಾದರೂ ಆ ಗ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ನೋಡಿ ಇವಾಗ ಯಾವ ರೀತಿ ಆಗಿದೆ. ಆಮೇಲೆ ಚಾನ್ಸೇ ಕೊಟ್ಟಿಲ್ಲ, ಅಲ್ಲಿಂದ 20,000 ರೂಪಾಯಿ ಜಾಸ್ತಿ ಆಗಿದೆ ಜಸ್ಟ್ ಒಂದು 4 ತಿಂಗಳು ಗ್ಯಾಪಲ್ಲಿ 20,000 ಸಿಲ್ವರ್. ಸೇಮ್ ಗೋಸ್ ವಿತ್ ಕಾಪರ್ ಮತ್ತು ಅಪ್ಪರ್ ಚಾನಲ್ನ ಟೆಸ್ಟ್ ಮಾಡೋಕೆ ಹೋಗ್ತಾ ಇದೆ. ಇದನ್ನ ಬ್ರೇಕ್ ಆಯಿತು ಅಂತಂದರೆ ನಾವು ಬುಲಿಶ್ ಆಗಿರಬೇಕು. ಬಟ್ ಟ್ಯಾರಿಫು ಮತ್ತೊಂದು ಎಲ್ಲ ಇದರಿಂದ ನೋಡೋಣ ಕಾಪರ್ದೆಲ್ಲ ಏನಾಗುತ್ತೆ ಅಂತ. ಸದ್ಯಕ್ಕೆ ಚಾನಲಲ್ಲೇ ಹೋಗ್ತಾ ಇದೆ. HDFC ಬ್ಯಾಂಕ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು, ಯಾರ ಹತ್ರ ನೋಡಿಲ್ಲ ಅಂದರೆ ವಿಡಿಯೋ ದಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಪ್ರತಿಯೊಬ್ಬರು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಬನ್ನಿ. ಜೊತೆಗೆ ಇನ್ನೂ ಯಾರಾದರೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿಂಡ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.